ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರು ಕಾಣ್ತಾ ಇದ್ದಾರಂತ ನೋಡ್ತಾ ಇದ್ದೀರಾ? ನಮ್ಮ ತಂಗಿ ಮಗ ಬಂದಿದ್ರು ಇವತ್ತು. ನೋಡಿ, ಇವರೇ ನಮ್ಮ ತಂಗಿ. ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಅವ್ರ ಮಗ ಅವನು, ನಮ್ಮ ತಂಗಿ ಮಗ. ಚಿಟ್ಟೂರಲ್ಲಿ ಇರ್ತಾರೆ ಇವರು. ನೋಡಿ ಬಂದಿದ್ರು, ಹಾಗೆ ಬೇಜಾರಾಯಿತು ಅಂತ ಬಂದಿದ್ರು. ಅವರೇನು ಜಾಸ್ತಿ ಬರಲ್ಲ ನೋಡ್ರಿ ನಮ್ಮ ತಂಗಿಯವರು. ಭಾಳ ಕೆಲಸ ಇರುತ್ತೆ ಅವ್ರಿಗೆ ಮನೇಲೆಲ್ಲ. ಚಿಕನ್ನು ವ್ಯಾಪಾರ ಮಾಡ್ತಾರೆ ಅವರು, ಅದಕ್ಕಾಗಿ ಬರಲ್ಲ. ನಾನು ತುಂಬ ಒತ್ತಾಯ ಮಾಡಿದ್ದಕ್ಕೆ ಬಂದಿಲ್ಲ ನೋಡ್ರಿ ನಮ್ಮ ತಂಗಿ. ಅವನ ಮಗಂದು ಶಾಲೆ ರಜೆ ಇತ್ತಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ಲು. ಹಾಗೆ ಬರಲ್ಲ ನೋಡ್ರಿ ನಮ್ಮ ತಂಗಿ. ವರ್ಷಕ್ಕೆ ಒಂದು ಸತಿ ಅಷ್ಟೇ ಬರೋದು ನೋಡ್ರಿ ನಮ್ಮ ತಂಗಿ, ಅಷ್ಟು ಒತ್ತಾಯದ ಮೇರೆಗೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ಏನು ಅಂದರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ನನಗೆ ಕಮೆಂಟ್ಸಲ್ಲಿ ಬರ್ತಾಯಿತ್ತು. ಏನಂದರೆ, ಲೈವಲ್ಲಿ ಕೂಡ ಹೇಳ್ತಾಯಿದ್ರು, ನಾವು ಕಮೆಂಟ್ಸ್ ಮಾಡಿದವ್ರ ಹೆಸರು ಹೇಳ್ರಿ ಅಂತ. ಅದಕ್ಕಾಗಿ ನಾನು ಸುಮಾರು ಜನ ಇದ್ದರು. ಅದಕ್ಕೆ ನಾನು ಅವ್ರನ್ನೆಲ್ಲ ಹಾಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಎಲ್ಲರದು ದ್ಯಾಸ್ ಇಟ್ಕೊಂಡು. ಅದಕ್ಕೆ ನಾನೆಲ್ಲ ಬರೆದಿಟ್ಕೊಂಡು ಹೇಳ್ತಾ ಇದ್ದೀನಿ. ಸುಮಾರು ಜನ ಅಂದರೆ ಒಂದು 100-120 ಜನ ಏನೋ ಇದ್ದಾರೆ. ಅದಕ್ಕೆ ನೋಡಿ, ಅವರಿಗೂ ಒಂದು ಸಂತೋಷ ಆಗುತ್ತೆ ನಾ ಹೇಳೋದ್ರಿಂದ. ಯಾಕಂದರೆ ಅವರು ಎಷ್ಟು ಇಷ್ಟಪಟ್ಟು ನನಗೆ ಕಮೆಂಟ್ಸ್ ಮಾಡಿರ್ತಾರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು. ಅದಕ್ಕಾಗಿ ನನಗೂ ಅವ್ರದ್ದೇ ಆದ ಒಂದು ವಿಡಿಯೋ ಮಾಡಿ ಹಾಕಬೇಕನ್ನೋದು, ಅವ್ರ ಹೆಸರು ಹೇಳಿ ನನಗೆ ಒಂದು ಆಸೆ. ಯಾಕಂದರೆ ಅವರು ಎಷ್ಟು ಕಷ್ಟದಿಂದ ಆಗಲಿ ಏನೋ ಒಂದು ಇಷ್ಟದಿಂದ ಹಾಕ್ತಾರೆ, ತುಂಬ ಖುಷಿಯಿಂದ. ಅವ್ರದ್ದು ಒಂದು ಹೆಸರಂತ ನಾನು ಓದಿದರೆ ತುಂಬಾ ಒಳ್ಳೆಯದನ್ನಿಸುತ್ತೆ. ಅವರಿಗೂ ಕೂಡ ಚಿಕ್ಕದಾದ ಒಂದು ಸಂತೋಷ ಆಗುತ್ತೆ. ನಾನು ಮಾಡೋದಂದರೆ ಇಷ್ಟೇ, ನಮ್ಮ ಕೈಯಿಂದ ಅಂದರೆ ಒಂದು ಹೆಸರು ಓದಿ ಅವ್ರಿಗೆ ಸಂತೋಷ ಪಡಿಸೋದು. ಅವ್ರು ನಮಗೆ, ನನ್ನ ಸಬ್ಸ್ಕ್ರೈಬರ್ಸ್ ಅವರು, ಹಾಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸು, ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಆಗಿರ್ತಾರೆ. ಅದಕ್ಕಾಗಿ ಫ್ರೆಂಡ್ಸ್, ನಾನು ಇವಾಗ ಒಂದು ಕಡೆಯಿಂದ ಅವ್ರ ಹೆಸರು ಓದಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅಷ್ಟರಿಗೂ ನಾನು ಒಂದೊಂದು ಸತಿ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ತುಂಬ ಜನನೇ ಇದ್ದಾರೆ. ಅದಕ್ಕೆ ಸುಮಾರು ಇದ್ರ ಮೇಲೂ ಎಷ್ಟು ಜನ ಇರ್ತಾರೋ, ಇದ್ರ ಮೇಲೆ ಅವ್ರದ್ದು ಕೂಡ ಬರೆದಿಟ್ಕೊಂಡು ಹೇಳಬೇಕು ನಾನು ಮತ್ತೆ ಯಾವಾಗಲಾದರೂ ವಿಡಿಯೋ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಹೆಸರನ್ನು ಓದ್ತೇನೆ ಏನನ್ನೋದು. ನೋಡಿ ಫ್ರೆಂಡ್ಸ್, ಹೇಳ್ತೀನಿ ಇವಾಗ. ಒಂದು ಕಡೆಯಿಂದ ಬರೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಬೇಕಾದರೆ ನಾನು ಬುಕ್ಕಲ್ಲಿ ತೋರಿಸ್ತೀನಿ. ಸುಮಾರು ಜನ ಇದ್ದಾರೆ, ಒಬ್ಬೊಬ್ಬರಿಗಾಗಿ ಹೇಳೋಕ್ಕಾಗಲ್ಲ. ನೋಡಿ, ಬೇಕಾದರೆ ತೋರಿಸ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಇದ್ದಾರೆ. ನಾನು ಅರ್ಜೆಂಟಲ್ಲಿ ಬರೆದಿಟ್ಕೊಂಡಿದ್ದೀನಿ. ಈ ಥರ ನೋಡಿ, ಇಷ್ಟು ಜನ ಇದ್ದಾರೆ. ನೋಡಿ, ಇಷ್ಟು ಜನ ಇದ್ದಾರೆ. ಅದಕ್ಕಾಗಿ ನಾನು ಇನ್ನೂ ಸುಮಾರು ಜನ ಇದ್ದಾರೆ, ಅವರಿಗೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡಿ ಹೇಳಬೇಕಂತ. ನೋಡಿ, ಇಷ್ಟು ಜನ ಇದ್ದಾರೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಇವಾಗ ಇವ್ರಿಗೆ ಒಬ್ಬೊಬ್ಬರಿಗಾಗಿ ಓದ್ತೀನಿ ಫ್ರೆಂಡ್ಸ್. ಇವಾಗ ನಾನು ನೋಡಿ ಫ್ರೆಂಡ್ಸ್, ನಾನು ಎಲ್ಲರ ಹೆಸರು ಓದ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಅಂದರೆ ನನಗೆ, ಯಾಕಂದರೆ ಒಬ್ಬೊಬ್ಬರಿಗೆ ಓದಿ ಧನ್ಯವಾದ ಹೇಳೋಕ್ಕೆ ಸುಮಾರು ಜನ ಇದ್ದಾರೆ ಫ್ರೆಂಡ್ಸ್. ಹಾಗೂ ಕೂಡ ಹೀಗೆ ನಾನು ಹೇಳಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಭೂಮಿಕಾ ಅಂತ. ಭೂಮಿಕಾ ಅವರು ತುಂಬ ಚೆನ್ನಾಗಿ ನನಗೆ ಕಮೆಂಟ್ಸ್ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ಲೈವಲ್ಲಿ ಕೂಡ ಬಂದು ಅವರು ಹೀಗೆ ಮಾಡಿ ಅಕ್ಕ, ಹಾಗೆ ಮಾಡಿ ಅಕ್ಕ ಅಂತ ತುಂಬ ಕೂಡ ಸಪೋರ್ಟ್ ಥರ ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಭೂಮಿಕಾ, ನಿಮಗೆ ನನ್ನ ಧನ್ಯವಾದಗಳು. ಹಾಗೆ ಇರಾನ್ ಹಾವೇರಿ ಅಂತ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ನೀವು ಕೂಡ ತುಂಬ ಚೆನ್ನಾಗಿ ನನಗೆ ಹೇಳ್ತೀರಾ, ನಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಬಸವರಾಜ್ 4134 ಬಾಸು ಅಂತ, ಅವರಿಗೂ ಕೂಡ ನನ್ನ ವಂದನೆಗಳು ಬಸವರಾಜ್ ಆದರೆ. ಹಾಗೆ ಅನಿಲ್ ಟೈಗರ್, ಅವರಿಗೂ ಕೂಡ ನನ್ನ ಧನ್ಯವಾದಗಳು ತಿಳಿಸ್ತೇನೆ ನೋಡ್ರಿ. ಸೊ ನೈಸ್ ಅಂತ ತಿಳಿಸ್ತಾರೆ ತುಂಬ ಚೆನ್ನಾಗಿ. ಹಾಗೆ ಒಬ್ಬೊಬ್ಬರು ಐ ಡಿ ಕೂಡ ಓದಕ್ಕೆ ಬರಲ್ಲ ಫ್ರೆಂಡ್ಸ್, ಅವರು ತುಂಬ ಇರ್ತಾರೆ. ಐ ಡಿ ಹೇಳೋಕ್ಕೆ ಆಗಲ್ಲ, ಆ ಥರ ಐ ಡಿ ಇರ್ತವೆ. ಹಾಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಐ ಡಿ ಹೆಂಗೆ ಓದಬೇಕು ಅನ್ನೋದು ಗೊತ್ತಾಗಲ್ಲ. ಏನೇನೋ ವಿಚಿತ್ರ ಥರ ಇರ್ತವೆ. ಅದಕ್ಕೆ ನಮಗೆ ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ ಫ್ರೆಂಡ್ಸ್. ನಾನು ಬರಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಮೊದಲನೇದಾಗಿ ಮುಂದೆ ಏನು ಬರೆದಿರ್ತಾರೋ ಅದನ್ನು ಓದ್ಬಿಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ಐ ಡಿ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ನೋಡಿ, ಎಂಥದ್ದು ಪಾರ್ಟಿನೋ ಅಂತ ಇದೆ. ಅದಕ್ಕೆ ಅವ್ರ ಹೆಸರು ಮುಂದೆ ನೋಡಿ ಒಂದು ನಂಬರ್ ಇದೆ, B89 ಅಂತ ಅವ್ರ ನಂಬರ್ ಆಗಿದೆ. ನಿಮಗೂ ಕೂಡ ಧನ್ಯವಾದಗಳು. ಸಿದ್ದು ಶೋಭಾ ಅಂತ, ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಅಜೀಮ್ ಬಾಸ್ ಅವರು ಕೂಡ ತುಂಬ ಚೆನ್ನಾಗಿ ಬರೀತಾರೆ. ಅಕ್ಕ ಹಿಂಗೆ ಮಾಡ್ತೀರಾ, ಅಕ್ಕ ಹಿಂಗೆ ಮಾಡ್ತೀರಾ, ಸೋ ನೈಸ್ ಅಂತ ಧನ್ಯವಾದಗಳು ಅಜೀಮ್ ಬಾಸ್ ಅವರೇ. ಹಾಗೂ ದಾಕ್ಷಾಯಣಿ ಅವರೇ, ನಿಮಗೂ ಕೂಡ ವಂದನೆಗಳು. ಹಾಗೆ ನೋಡಿ, ಸೈಯದ್ ಬ್ಲಾಗ್ ಡೈಲಿ ಅಂತ, ಅವರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ತೌಫಿಕ್
7447 ಅವರಿಗೂ ಕೂಡ ವಂದನೆಗಳು. ತುಂಬ ಚೆನ್ನಾಗಿ ನನಗೆ ಅವರು ಕೂಡ ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ತಿಳಿಸ್ತಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಫಾಲ್ಶೋಕ್ ಅಂತ ಅವರಿಗೂ ಕೂಡ ವಂದನೆಗಳು ಸರ್. ಹಾಗೆ ಶಾರದಾ ನಿಮಗೂ ಕೂಡ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಕಮೆಂಟ್ಸಲ್ಲಿ ಹೇಳಿ ನಮಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ತಿಳಿಸ್ಕೊಡ್ತೀರಾ. ಧನ್ಯವಾದಗಳು ಶಾರದಾ ಅವರೇ. ಹಾಗೆ ಪೂರ್ಣಚಂದ್ರು ತೇಜಸ್ ಅವರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿ ಕಮೆಂಟ್ಸ್ ಕಳಿಸ್ತೀರಪ್ಪ. ಹೀಗೆ ಕಳಿಸಿ, ಹೀಗೆ ನಮ್ಮ ವಿಡಿಯೋ ನೋಡಿ. ವಂದನೆಗಳು. ಹಾಗೆ ಸುದೀಪ್ ನಿನಗೂ ಕೂಡ ವಂದನೆ. ಹಾಗೆ ಸುಮಂತ್ ನೀನು ಕೂಡ ತುಂಬ ಚೆನ್ನಾಗಿ ಹೇಳ್ತೀರಾ, ನಿಮಗೂ ಕೂಡ ವಂದನೆಗಳು ನನ್ನ ಹಾಗೂ ಅಭಿನಂದನೆಗಳು. ಹಾಗೆ ನೋಡಿ, ತುಂಬ ಲೆಂತಿ ಆಗ್ತಾ ಇದೆ ವಿಡಿಯೋ, ಹಾಗೆ ಹೆಸರು ಓದ್ಕೊತಾ ಹೋಗ್ತೀನಿ. ಸುದೀಪ್, ಸುಮಂತ್, ಆಮೇಲೆ ರಾಧಾ, ಭರತ್ ಗೌಡ, ಆಮೇಲೆ ರಾಜೇಶ್ ಕುಮಾರ್ 1181 ಅಂತ, ಬಾಯ್ 4 ಗಂಗಾ ಅಂತ, ಆಮೇಲೆ ಮಿಸ್ಟರ್ ಸೂರ್ಯ, ಆಮೇಲೆ ಮೊಹಮ್ಮದ್ ಗೌಸ್ ಅಂತ, ಅವರಿಗೂ ಕೂಡ ವಂದನೆಗಳು. ಹಾಗೆ ಗಣೇಶ್ ನಾಯಕ್, ಹಾಗೆ ನಾಗರಾಜ್, ನಾಗು, ಭೀಮ್ ಶೆಟ್ಟಿ N5D ಅಂತ, ಅವರಿಗೂ ಕೂಡ ವಂದನೆಗಳು. ಹಾಗೂ ಅನ್ನಪೂರ್ಣಿಮಾ ಭವಾನಿ, ಅವರಿಗೂ ಕೂಡ ಥ್ಯಾಂಕ್ಸ್ ರೀ. ಆಮೇಲೆ ಸುಮಂತ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಜಮೀರ್ ಅಹಮದ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ರೀ. ಹಾಗೆ ಮೊಹಮ್ಮದ್ ರಫೀಕ್, ಹಾಗೆ ಮಹೇಶ್, ಹಾಗೆ ಅಂಥದ್ದು ಚಲುವ ಅಂತ ಇದೆ, ಹಾಡುಗಾರ ಚಲುವ, ಅವರಿಗೂ ಕೂಡ ವಂದನೆ. ಪ್ರಭಾಕರ್, ಪ್ರಭು, ಸಫಾನ್ ನಿಮಗೂ ಅಂತೂ ತುಂಬ ವಂದನೆಗಳು ರೀ. ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಇದು ಮಾಡ್ತೀರಾ, ಎಲ್ಲ ಬ್ಲಾಗಲ್ಲಿ ಲೈವಲ್ಲಿ ಆಗಲಿ. ಥ್ಯಾಂಕ್ಸ್ ರೀ ನಿಮಗೂ ಕೂಡ. ಹಾಗೆ ರಾಘವೇಂದ್ರ, ಹಾಗೆ ತಲ್ಮಾ, ಏನೋ ಒಂಥರ ಐ ಡಿ ನೋಡ್ರಿ, ವಿಚಿತ್ರವಾದ ಐಡಿಗಳು ಇರ್ತವೆ, ನನಗೆ ಓದಕ್ಕೆ ಬರಲ್ಲ. ನೀವೆಷ್ಟು ಚೆನ್ನಾಗಿ ಕಮೆಂಟ್ಸ್ ಕಳಿಸ್ತಿರ್ತೀರ, ನಿಮ್ಮ ಐ ಡಿ ಕಡೆಯಿಂದ ನಮಗೆ ಹೇಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಐ ಡಿ ಆ ಥರ ಈ ಥರ ಇರ್ತಾವ್ರಿ, ಅದಕ್ಕೆ ಕ್ಷಮಿಸಿ ದಯವಿಟ್ಟು. ಎಂಥದ್ದು ತಾಲಮೋ ಎಂಥದೋ ಇದೆ ಕಣ್ರಿ, ಗೊತ್ತಿಲ್ಲ. ನೋಡಿ ನೀವು ಯಾರದಿರೋ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಬಸವರಾಜ್, ಸೌಮ್ಯ, ಕಿರಣ್, ಹಾಗೆ ಅಜ್ಜು 2 ಸಲಗ ಅಂತ ಇದೆ, ದೀಪಾ ಕನ್ನಡ ವಿ, ಆಮೇಲೆ ಇರ್ಫಾನ್ ಖಾನ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಮತ್ತೆ ನೋಡಿ ಮಾಷಾದ್ ಅಲೈ, ನೋಡ್ರಿ ಎಂತೆಂಥ ಹೆಸರು, ನನಗೆ ಓದೋಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಆಮೇಲೆ ಇಂಥದ್ದು 93 ಅಂತೆ, ಫಲೈಹಾ 93 ಅವರೇ, ನಿಮಗೂ ವಂದನೆಗಳು. ಹಾಗೆ ಪೀಟರ್, ನಿಮಗೂ ಕೂಡ ಥ್ಯಾಂಕ್ಸ್ ರೀ. ಗಂಗಾಧರ್, ಇಂದು ಲಕ್ಷ್ಮಿ, ನಿಮಗೂ ಕೂಡ ಥ್ಯಾಂಕ್ಸ್ ರೀ. ಇಸ್ಮಾಯಿಲ್, ಆಮೇಲೆ ಶೀಲಾ ಕುಮಾರ್, ನಿಮಗೂ ಕೂಡ ಥ್ಯಾಂಕ್ಸ್ ರೀ. ಸುದೀಪ್ BL, ಹಾಗೆ ಮಾಧವರಾಜ್, ಹಾಗೆ ಫಲೈಹಾ, ರಾಹುಲ್, ರವಿ ಯಾದವ್, ನಾಗಭೂಷಣ್, ಹಾಗೆ ನಜ್ನೀನಾ ಮಾಸಿಕಾ, ಆಮೇಲೆ DRM ಅವರಿಗೂ ಕೂಡ ವಂದನೆಗಳು. ಹಾಗೆ ಸಂದೀಪ್ ಬ್ರೂ, ಹಾಗೆ ಬುರ್ಹಾನ್ ಖಾನ್ ನೋಡಿ, ಹಾಗೆ ಶರಣ ಹೀರಾ ಏನು, ವಸಂತ್, ಹಾಗೆ ಸುಬ್ಬು, ಹಾಗೆ ಮಮತಾ, ಅಭಿಷೇಕ್, ಅಕ್ಸಾರ್, ಹಾಗೆ ಆಮೇಲೆ ನೋಡ್ರಿ ಶೇಖರಪ್ಪ, ಹಾಗೆ ಸೋಮು, ಅನಿಲ್ ಕುಮಾರ್, ಅವರಿಗೂ ಕೂಡ ವಂದನೆಗಳು. BCD 5840 ಅಂತ ಇದೆ, ಅನಿಲ್ ಕುಮಾರ್ ಅವ್ರದ್ದು. ಮಹೇಶ್ YM, ನಿತೀಶ್ ಮೌರ್ಯ, ಪಂಚನತನ್, ನೋಡ್ರಿ ಎಂತೆಂಥ ಹೆಸರಿದ್ದಾವೆ, ಏನೇನೋ ಅವ್ರದ್ದು ಇರ್ಬೋದು, ಮನೆ ಅಡ್ಡ ಹೆಸರು ಏನೋ ಇರ್ತವೆ. ನಮಗೆ ನೋಡ್ರಿ ಶಾರ್ಟ್ಕಟ್ಟಾಗಿ ಹೆಸರಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಪ್ರಾಬ್ಲಮ್ ಬಿಡ್ರಿ ಅವೆಲ್ಲ ಹೇಳೋಕ್ಕೆ ಹೆಂಗೆ ನೋಡ್ರಿ. ಆಮೇಲೆ ಪಂಚನತನ್, ಹಾಗೆ ಎಂಥದ್ದು ಮೀರಾ ಗೌಸ್, ಮೈಬೂಬ್ ಸಾಬ್, ಮಂಜು ಗೌಡ, ಆಮೇಲೆ ಕಾದೇಶ್ ನಾಯಕ್, ಸಂಗಮೇಶ್ ಸರ್ ಅವರು ಕೂಡ ತುಂಬ ಒಳ್ಳೆಯ ರೀತಿಯಿಂದ ಕಮೆಂಟ್ಸ್ ಕಳಿಸಿದ್ರು, ಅವರಿಗೂ ವಂದನೆಗಳು. ಮೆಹತಾಜ್ ಬಾನು ಥ್ಯಾಂಕ್ಸ್ ರೀ ನಿಮಗೂ ಕೂಡ. ಹಾಗೆ ಮುಗ್ಧ ಮನಸ್ಸಿನ ಹಳ್ಳಿ ಕಪಲ್ ನೋಡ್ರಿ, ಅವರು ಕೂಡ ಬ್ಲಾಗ್ನವರೇ ಆಗಿರ್ಬೋದು, ತುಂಬ ಥ್ಯಾಂಕ್ಸ್ ರೀ. ಹಾಗೆ ರೋಮನ್ ಜೋಶಿ, ಆಮೇಲೆ ಎಂಥದ್ದು ಸೋಚ್ ಬದಲ್ಕೆ ದೇಶ್ ಬದಲು ಅನ್ನೋದು ಅವ್ರದ್ದು
ಒಂದು ಬ್ಲಾಗ್ ಇದೆ, ಅವ್ರದ್ದು ಕೂಡ ಐಡಿ ಚೆನ್ನಾಗಿದೆ. ನಮಗೆ ಕಷ್ಟ ಆಯಿತು ಮೊದಲು ಓದೋಕ್ಕೆ. ಆಮೇಲೆ ಮಲ್ಲಿಕಾರ್ಜುನ್, ಆಮೇಲೆ ಇದು ರೈತನ ಮಗ ಅಂತ, ಆಮೇಲೆ ರವಿ, ಶೋಭಾ, ವಿಜಯ್, ಮನು, ಗುರು 1999 ಅಂತ ನೋಡಿ, ಅವರಿಗೂ ಕೂಡ ಧನ್ಯವಾದಗಳು. ನಾಜಿಯಾ, ಕನ್ನಡ ಕಿವಿ ಕನ್ನಡ ಕಿವಿ ನಾಲ್ವೇಜ್ ಅಂತ ಏನೋ ಇದೆ, ಅವ್ರಿಗೂ ಕೂಡ ಧನ್ಯವಾದಗಳು. ಜಿಯೋ 786 ಬ್ಲಾಗ್ಸ್, ತುಂಬ ಸಂತೋಷ ನೋಡ್ರಿ, ಚೆನ್ನಾಗಿದೆ ಅವ್ರದ್ದು ಐಡಿ ಕೂಡ. ಆಮೇಲೆ ಜಗ್ಗು ತುಳು ಕನ್ನಡ ಅಂತ, ಜಗ್ಗು ಅವ್ರದ್ದು ತುಳು ಭಾಷೆ ಇರ್ಬೋದು, ಅದಕ್ಕೆ ತುಳು ಅಂತ ಹಾಕ್ಕೊಂಡಿದ್ದಾರೆ ಅವ್ರ ಐಡಿಯಲ್ಲಿ, ಅವರಿಗೂ ಕೂಡ ಧನ್ಯವಾದ ನೋಡ್ರಿ. ಹಾಗೆ ಜಾನ್, ಶಾಂತಿ, ರವಿ, ಸಾಗರ್, ವಸೀಂ, ಅಕ್ರಮ್, ರಾಜಮ್, ಆಮೇಲೆ ಐಶ್ವರ್ಯ, ಅಂಬಿಕಾ ನೋಡಿ, ಇಷ್ಟು ಜನ ಇದ್ದಾವೆ. ತುಂಬ ಧನ್ಯವಾದಗಳು ಎಲ್ಲರಿಗೂ, ಸಂತೋಷವಾದ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಥ್ಯಾಂಕ್ಸ್, ವೆರಿ 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 ಥ್ಯಾಂಕ್ಸ್ ರೀ. ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡ್ರಿ. ತುಂಬ ಒಳ್ಳೆ ರೀತಿಯಿಂದ ನಮಗೆ ಕಮೆಂಟ್ಸ್ ಕಳಿಸಿದ್ದೀರಾ. ಹಾಗೆ ನಾನು ಕೆಟ್ಟ ರೀತಿಯಿಂದ ಕಮೆಂಟ್ ಕಳಿಸಿದ್ದವರ ಹೆಸರನ್ನು ನಾವು ಓದಕ್ಕೆ ಹೋಗಲಿಲ್ಲ. ನನಗೆ ತುಂಬ ಮನಸ್ಸಿಗೆ ನೋವಾಗಿದೆ ಅವ್ರ ಬಗ್ಗೆ. ಯಾಕಂದರೆ ಒಂದು ಹೆಣ್ಣಿಗೆ ಹೆಣ್ಣಿನ ಥರನೇ ಟ್ರೀಟ್ ಮಾಡಬೇಕು. ಯಾಕಂದರೆ ಅವರು ಒಂದು ಹೆಣ್ಣಾಗಿರ್ತಾರೆ, ಅವ್ರ ಹಾಗೆ ಗಂಡಸರಾದರೂ ಅವ್ರ ಮನೇಲಿ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ಹಾಗೆ ತಿಳಿಬೇಕು ಎಲ್ಲರಿಗೂ. ಏನು ಲೈವಲ್ಲಿ ವಿಡಿಯೋ ಮಾಡಿದರೆ ಏನು ಅವರಿಗೆ ಬೇಕಾದ ಬಿಟ್ಟು ಇರಲ್ಲ, ತಿಳ್ಕೊಬೇಕು. ಯಾರು ಹೆಂಗಿರ್ತಾರೆ ಎಲ್ಲ ತಿಳ್ಕೊಬಿಟ್ಟು ಮಾತಾಡಬೇಕು. ಹೆಂಗೆ ಬೇಕಾದಂಗೆ ಕಮೆಂಟ್ಸ್ ಮಾಡೋದಷ್ಟೇ ಅಲ್ಲ. ನಾನು ಹೆಸರು ಕೂಡ ಓದೋಕ್ಕೆ ಇಷ್ಟಪಟ್ಟಿಲ್ಲ. ಇಷ್ಟು ಜನ ತುಂಬ ಒಳ್ಳೆ ರೀತಿಯಿಂದ ನೋಡಿ ನನಗೆ ಕಮೆಂಟ್ಸ್ ಹಾಕಿದ್ದಕ್ಕೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಅವರು ತುಂಬ ಸಂತೋಷ ರೀ ಅಪ್ಪ. ಎಲ್ಲರಿಗೂ ನನಗೆ ಹೀಗೆ ವಿಡಿಯೋ ನೋಡಿ, ಹೀಗೆ ಸಹಾಯ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ, ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬ 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 ಥ್ಯಾಂಕ್ಸ್ ರೀ. ಹಾಗೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಹಾಗೆ ನೋಡಿ ಫ್ರೆಂಡ್ಸ್, ಇನ್ನೂ ಏನು ಹೇಳಬೇಕಂದ್ರೆ, ನೀವು ತುಂಬ ಚೆನ್ನಾಗಿ ನನಗೆ ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳಿದ್ದೀರಾ ನೋಡಿ. ಇಷ್ಟೊಂದು ಜನ ಇದ್ದೀರಾ ಅಂದರೆ ಸುಮಾರು ಒಂದು 100-120 ಜನ ಇದ್ದೀರಾ. ಇನ್ನೂ ಇದ್ರ ಮೇಲೆ ಇರೋ ಜನಕ್ಕೆ ನಾನು ಇನ್ನೂ ಬರೆದಿಟ್ಕೊಂಡು ನಾನು ಹೇಳ್ತೀನಿ. ಯಾಕಂದರೆ ಅವರಿಗೂ ಒಂದು ಚಿಕ್ಕ ಸಂತೋಷ ಆಗುತ್ತೆ ಅಷ್ಟೇ ರೀ ನಮ್ಮಿಂದ ಮಾಡೋಕ್ಕಾಗೋದು. ಯಾಕಂದರೆ ಬ್ಲಾಗ್ ಮಾಡಿರೋರು ಯಾರಿದ್ರೂ ಕೂಡ ಅವ್ರಿಗೆ ನಾವು ಹಿಂದೆ ತಿರುಗಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಒಂದು ಹೆಲ್ಪ್ ಮಾಡ್ಬೋದು. ಹಾಗೆ ಈಗ ಅವ್ರು ಹೇಳ್ತಾರೆ ನಮಗೇನು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತೀರಾ. ನಾವೇ ಈಗ ಸಪೋರ್ಟ್ ಮಾಡಿರಿ, ನಾವು ಬ್ಲಾಗ್ ಮಾಡಿರೋದಕ್ಕೆ ನಾವು ಕೇಳ್ತೀವಿ, ಸಬ್ಸ್ಕ್ರೈಬ್ ಆಗಿ ನಮಗೊಂದು ಲೈಕ್ ಹಾಕಿ ಅಂತ ಕೇಳ್ತೀವಿ. ಅವರೇ ನಮಗೆ ರಿಪೀಟಾಗಿ ಕೇಳ್ಯಾರಂದ್ರೆ ಅವ್ರು ಬ್ಲಾಗ್ ಮಾಡಿರೋದ್ರಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗುತ್ತೆ ಹೊರತು ಬೇರೆ ಯಾವುದರಿಂದ ಇದಿಷ್ಟೇ ನಾವು ಮಾಡೋಕ್ಕಾಗೋದು ನೋಡ್ರಿ. ನಿಮ್ಮ ಸಂತೋಷ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಆಗಿ ನಮಗೆ ಸಪೋರ್ಟ್ ಮಾಡಿರಿ. ನಮಗೂ ಒಂದು ಹೆಲ್ಪ್ ಆಗುತ್ತೆ, ನಮ್ಮದು ಒಂದು ಚಾನಲಿಗೆ ಒಂದು ಸಪೋರ್ಟ್ ಆಗುತ್ತೆ, ನಮ್ಮ ಚಾನಲಿಗೆ ಒಂದು ಮೊನಟೈಸ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಇಷ್ಟೇ ಕಣ್ರಿ ನಾವು ಹೇಳೋಕ್ಕಾಗೋದು. ಇನ್ನು ಬೇರೆಯವರು ನೋಡ್ರಿ ಆ ಥರ ಈ ಥರ ಕಮೆಂಟ್ಸ್ ಹಾಕ್ತಾರೆ, ದಯವಿಟ್ಟು ಆ ಥರ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಕ್ಕ ನಿಮ್ಮ ತಂಗಿ ಅಂತಲೂ ತಿಳ್ಕೊಳ್ರಿ. ನಿಮ್ಮ ಮನೆ ಹೆಂಗಸ್ರು ಹೆಂಗೆ ನೀವು ಟ್ರೀಟ್ ಮಾಡ್ತೀರೋ ಆ ಥರ ಮಾಡಿರಿ. ದಯವಿಟ್ಟು ಮತ್ತೊಮ್ಮೆ ಹೇಳಿರ್ತೀನಿ, ಕೆಟ್ಟ ವರ್ಡ್ಸ್ ಎಲ್ಲ ಉಪಯೋಗಿಸ್ತೀರಾ. 4 ಜನ ನೋಡ್ತಾರ್ರಿ ಲೈವಲ್ಲಿ, ಎಷ್ಟು ಜನ ನೋಡ್ತಾರೆ, ಸುಮಾರು ಸಾವಿರಾರು ಗಟ್ಟಲೆ ಜನ ನೋಡ್ತಾ ಇರ್ತಾರೆ. ಅದು ಕೆಟ್ಟ ವರ್ಡು ನಿಮಗೂ ಮನಸ್ಸಿಗೂ ಹಿಡಿಸುತ್ತಾ? ನೀವು ಹೇಳಿ ಸುಮ್ಮನಾಗ್ಬಿಡ್ತೀರಾ? ಅದು ನೀವು ಬೇರೆಯವ್ರಿಗೆ ಹೆದರಬೇಡ್ರಿ, ಜನರಿಗೆ ಹೆದರಬೇಡ್ರಿ, ನಿಮ್ಮ ಮನಸ್ಸು ಸಾಕ್ಷಿಗೆ ಹೆದರ್ರಿ ಸಾಕು. ನಿಮ್ಮ ಮನಸ್ಸಂದರೆ ಒಂದು ದೇವ್ರ ಥರನೇ. ಮನಸ್ಸಂದರೆ ಏನೋ ಹೆಂಗೆ ಬೇಕಾದಂಗೆ ಆಡೋ ಒಂದು ವಿಚಿತ್ರ ಒಂದು ಪೆಟ್ಟಿಗೆ ಆಗಿರಲ್ಲ. ಅದು ಒಂದು ದೇವರು ಥರನೇ ಇರುತ್ತೆ. ಕೆಟ್ಟದ್ದು ಮನಸ್ಸು ಇರುತ್ತೆ, ಒಳ್ಳೆ ಮನಸ್ಸು ಇರುತ್ತೆ. ಅದು ಮನಸ್ಸಲ್ಲಿ ಒಳ್ಳೆ ರೀತಿ ನೀವು ಅಂದರೆ ನಿಮಗೂ ದೇವರು ಅಲ್ಲಿ ಒಪ್ತಾನೆ. ಇಲ್ಲ ಅಂದರೆ ದೇವ್ರು ನಿಮಗೂ ಏನನ್ನೋದು ನೀವು ಅರ್ಥ ಮಾಡ್ಕೊತಾನೆ. ಮನಸ್ಸಿಗೆ ಹೆದರ್ರಿ, ಮನುಷ್ಯರಿಗೆ ಬೇಡ. ಕೆಟ್ಟ ವರ್ಡ್ಸ್ ಉಪಯೋಗಿಸ್ಕಿಂತ ಮುಂಚೆ ಯೋಚನೆ ಮಾಡಿರಿ. ನಾನಂತೂ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿರಿ. ಇನ್ನೂ ಹೆಚ್ಚಿಗೆ ವಿಷಯ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲ ಹೆಂಗಸರು ಒಂದೇ ಥರ ಇರ್ತಾರೆ ಅಂತ ತಿಳಿಬೇಡ್ರಿ. ನಿಮ್ಮ ಮನಸ್ಸಾಕ್ಷಿಗೆ ಹೆದರ್ರಿ, ಬೇರೆ ಏನೂ ಹೆದರಬೇಡ್ರಿ. ದುಡ್ಡಿಗೂ ಹೆದರಬೇಡ್ರಿ, ಮನುಷ್ಯರಿಗೂ ಹೆದರಬೇಡ್ರಿ, ಏನೂ ಹೆದರಬೇಡ್ರಿ. ಒಂದು ಮನಸ್ಸಿಗೆ ಹೆದರ್ರಿ, ದೇವ್ರಿಗೆ ಹೆದರ್ರಿ ಸಾಕು. ಅದೇ ನಾನು ಎಷ್ಟು ಹೇಳೋಕ್ಕೆ ಇಷ್ಟಪಡೋದು. ಮತ್ತೊಮ್ಮೆ ನನಗೆ ಕಮೆಂಟ್ಸ್ ಮಾಡಿದವರಿಗೆ ತುಂಬ ಹೃದಯದ ಸಂತೋಷ ರೀಪ.